ಈ ವಾರ ನಾನು ನೋಡಿದ ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಸಿನಿಮಾದ ಟೈಟ್ಲ್ ಕೇಳಿದ ತಕ್ಷಣ ಇದೊಂದು ಕಾಮಿಡಿ ಜಾನರ್ ಸಿನಿಮಾ ಅಂತ ಅನಿಸುತ್ತೆ. ಖಂಡಿತ ಕಾಮಿಡಿ ಕೂಡ ಈ ಸಿನಿಮಾದಲ್ಲಿದೆ. ಈ ಥರದ ಸಿನಿಮಾ ಮಾಡಲಿಕ್ಕೆ ಸಾಕಷ್ಟು ಶ್ರಮ ಕೂಡ ಬೇಕು. ಯಾಕಂದರೆ ಇಡೀ ಸಿನಿಮಾ ವಿಶೇಷ ಏನಂತಂದರೆ ಒಂದೇ ಲೊಕೇಶನಲ್ಲಿ ನಡೆದಿರೋದು. ಬಹುತೇಕ ಒಂದೇ ಲೊಕೇಶನಲ್ಲಿ ಈ ಸಿನಿಮಾನ ಮಾಡಲಾಗಿದೆ. ಯಾಕೆ ಒಂದೇ ಲೊಕೇಶನ್ ಅಂದರೆ, ನಿಮಗೆ ಆಗಲೇ ಹೇಳ್ದಂಗೆ ಟೈಟಲ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತಂದರೆ ಇದೊಂದು ಬ್ಯಾಂಕಲ್ಲಿ ಕಥೆನಂತ ನೀವು ಈಸಿಯಾಗಿ ಅದನ್ನು ಡಿಸೈಡ್ ಮಾಡಿಬಿಡ್ಬೋದು. ನಿಜ, ಇದೊಂದು ಬ್ಯಾಂಕ್ ಒಂದರ ಕತೆ. ಆದರೆ ಬ್ಯಾಂಕ್ ಒಂದರಲ್ಲಿ ಇರ್ತಕ್ಕಂಥ ಹಣವನ್ನು ಹೇಗೆ ಹೊರಗೆ ತೆಗಿಬೇಕು ಅನ್ನೋದನ್ನು 4-5 ಜನ ಹುಡುಗರು ಸೇರಿಕೊಂಡು ಒಂದು ಐಡಿಯಾ ಮಾಡ್ತಾರೆ. ಅದೇ ಸಿನಿಮಾದ ವಿಶೇಷ. ಆರಂಭದಲ್ಲಿ ಈ ಸಿನಿಮಾ ನೋಡುವಾಗ ಮೊದಲ ಅರ್ಧ ಒಂದಷ್ಟು ಕಾಮಿಕ್ಕಾಗಿ ಹೋಗ್ತದೆ. ಆದರೆ ದ್ವಿತೀಯಾರ್ಧ ಈ ಸಿನಿಮಾದಲ್ಲಿ ಸಾಕಷ್ಟು ತಿರುವುಗಳಿವೆ, ಏರಿಳಿತಗಳು ಕೂಡ ಇವೆ. ಸೊ ಏರಿಳಿತಗಳು ಪಕ್ಕಕ್ಕಿಟ್ಟು ಆ ತಿರುವುಗಳನ್ನು ನೋಡ್ತಾ ಹೋದರೆ ಇಡೀ ಸಿನಿಮಾ ನಿಮಗೆ ಕುತೂಹಲಕಾರಿಯಾಗಿ ಕಾಣ್ತಾ ಹೋಗುತ್ತೆ. ಒಂದಷ್ಟು ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಬಂದಾಗ ಸಿನಿಮಾದ ಕುತೂಹಲ ಹೆಚ್ಚಾಗ್ತಾ ಹೋಗ್ತದೆ. ಸೊ ಇಲ್ಲಿ ಆರಂಭದಲ್ಲಿ ಹೇಳಬೇಕಂತಂದರೆ ಸಿನಿಮಾ ಕತೆ ವೆರಿ ಸಿಂಪಲ್ ಆಗಿದೆ. ಆದರೆ ನಿರೂಪಣೆಯ ಶೈಲಿ ಇದೆಯಲ್ಲ, ಅದು ವಿಶೇಷ ಅಂತಲೇ ಹೇಳ್ಬೋದು. ಒಟ್ಟಾರೆ ಈ ಸಿನಿಮಾ ಆರಂಭದಿಂದ ಕೊನೆಯವರೆಗೂ ಎಲ್ಲೂ ಕೂಡ ಬೋರ್ ಆಗದೇ ಸಿನಿಮಾ ಒಂದು ನೀಟಾಗಿ ಹಾಸ್ಯಮಯವಾಗಿಯೇ ಸಾಗುತ್ತೆ. ಅಲ್ಲಲ್ಲಿ ಒಂದಷ್ಟು ಎಮೋಷನ್ಸ್ ಕೂಡ ಇಲ್ಲಿದೆ. ಆಮೇಲೆ ಈ ಸಿನಿಮಾದಲ್ಲಿ ಪ್ರೀತಿಯ ಅಲೆ ಕೂಡ ಬಂದು ಹೋಗುತ್ತೆ. ಹಾಗಂತ ಇಡೀ ಸಿನಿಮಾದಲ್ಲಿ ಪ್ರೀತಿಯನ್ನೇ ಮುಖ್ಯವಾಗಿ ಇಲ್ಲಿ ಇಟ್ಕೊಂಡಿಲ್ಲ. ವಿಶೇಷ ಅಂದರೆ ಒಂದು ಬ್ಯಾಂಕ್ ದರೋಡೆ ಮಾಡೋದು ಹೇಗೆ, ಆ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಹವಾಲ ಹಣವನ್ನು ಹೇಗೆ ಹೊರಗೆ ತರ್ತಾರೆ ಅಥವಾ ಅದನ್ನು ಹೇಗೆ ಹೊರಗೆ ತರಲಿಕ್ಕೆ ಪ್ಲಾನ್ ಎಲ್ಲ ಮಾಡ್ತಾರೆ ಅನ್ನೋದಿದೆಯಲ್ಲ, ಅದು ತುಂಬ ಇಂಟ್ರೆಸ್ಟಿಂಗು ಸ್ಟೋರಿ. ಸೊ ಈ ರೀತಿಯ ಕತೆ ಕನ್ನಡದಲ್ಲಿ ಬಂದಿಲ್ಲ ಅಂತಲೇ ಹೇಳಂಗಿಲ್ಲ. ಸೊ ಹಿಂದೆ ಸಾಕಷ್ಟು ಸಿನಿಮಾಗಳಲ್ಲಿ ಇಂತಹ ಕತೆಗಳು ಬಂದು ಹೋಗಿದ್ದಾವೆ. ಆದರೆ ಇಲ್ಲಿ ವಿಭಿನ್ನ ಏನಂತಂದರೆ ಒಂದೇ ಲೊಕೇಶನ್. ನಾನು ಹಾಗೆ ಹೇಳ್ದಂಗೆ ಒಂದು ಬ್ಯಾಂಕಲ್ಲಿ ನಡೆಯೋ ಕತೆ. ಸೊ 2 ದಿನ ಒಂದು ಬ್ಯಾಂಕಲ್ಲಿ ಅಷ್ಟು 5 ಜನ ಹುಡುಗರು ಹೋಗಿ ಸಿಗಾಕೊಳ್ತಾರೆ. ಸೊ ಅಲ್ಲಿಂದ ಹೊರಗೆ ಬರ್ತಾರೋ ಅಥವಾ ಆ ಹಣವನ್ನು ತರ್ತಾರೋ ಇಲ್ಲೋ ಅನ್ನೋದೇ ತುಂಬ ಸಸ್ಪೆನ್ಸು. ಸೊ ಆ ಸಸ್ಪೆನ್ಸ್ನ ಕುತೂಹಲ ನಿಮ್ಗೆ ಏನಾದರೂ ಇದ್ದರೆ ಒಂದು ಸರಿ ಈ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾನ ನೋಡೋದಕ್ಕೆ ಯಾವುದೇ ಅಡ್ಡಿ ಇಲ್ಲ. ಸೊ ನಾನು ಆಗಲೇ ಹೇಳ್ದಂಗೆ ನಿರೂಪಣೆ ಶೈಲಿ. ಸೊ ಇಂಥ ಸಿನಿಮಾಗಳಿಗೆ ಡೈಲಾಗ್ ಕೂಡ ಭಾಳ ಮುಖ್ಯ. ಸೊ ಡೈಲಾಗ್ ಕೂಡ ಅಲ್ಲಲ್ಲಿ ನಿಮ್ಮನ್ನು ನಗು ತರಿಸುತ್ತೆ. ಆದರೆ ಸ್ಕ್ರೀನ್ ಪ್ಲೇನಲ್ಲಿ ಇನ್ನಷ್ಟು ಬಿಗಿಯಾದ ನಿರೂಪಣೆ ಇರಬೇಕಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಆದರೂ ಕೂಡ ಸಿನಿಮಾದ ಒಳಗಡೆ 1-2 ಹಾಡು ಬರುತ್ತೆ. ಆ 2 ಹಾಡುಗಳು ಸಿನಿಮಾದ ಬೇರೆಯ ಸಣ್ಣ ಪುಟ್ಟ ದೋಷಗಳನ್ನು ಬದಿಗೊತ್ತಿ ಅದನ್ನು ಸಿನಿಮಾ ನೋಡುವಂಥ ತಾಕತ್ತನ್ನು ಆ ಹಾಡುಗಳು ಮಾಡ್ತವೆ. ಇನ್ನು ಇಂತಹ ಸಿನಿಮಾಗಳಿಗೆ ಬ್ಯಾಕ್ಗ್ರೌಂಡ್ ಸ್ಕೋರು ಕೂಡ ಭಾಳ ಇಂಪಾರ್ಟೆಂಟು. ಜೂಡಾ ಸ್ಯಾಂಡಿ ಅವರು ತುಂಬ ನೀಟಾಗಿ ಈ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರನ್ನು ಮಾಡಿದ್ದಾರೆ. ಅಲ್ಲಲ್ಲಿ ದೃಶ್ಯಾವಳಿಗಳು ನಿಮಗೆ ಏರುಪೇರಾಗಿ ಕಂಡರೂ ಕೂಡ ಆ ಮ್ಯೂಸಿಕ್ ಇದೆ, ಆ ಮ್ಯೂಸಿಕ್ ಸಿನಿಮಾವನ್ನು ಎತ್ಕೊಂಡು ಹೋಗುತ್ತೆ. ಇನ್ನು ಸಿನಿಮಾದ ಎಡಿಟಿಂಗ್ ಕೂಡ ಸಿನಿಮಾದ ವೇಗವನ್ನು ಹೆಚ್ಚಿಸ್ತಾ ಹೋಗ್ತದೆ. ಸೊ ನಾನು ಆಗಲೇ ಹೇಳ್ದಂಗೆ ಒಂದು ಊರಲ್ಲಿ ಒಂದು ಬ್ಯಾಂಕಲ್ಲಿ ದರೋಡೆ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡೋ ರೀತಿ ಇದೆಯಲ್ಲ, ಅದೇ ತುಂಬ ವಿಶೇಷವಾಗಿದೆ. ಸೊ ಮಜವಾಗಿದೆ. 5 ಜನ ಹುಡುಗರು ಸೇರಿ ಒಂದು ಹಳ್ಳಿಯ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಹಣವನ್ನು ದೋಚೋದಕ್ಕಂತ ಹೋಗ್ತಾರೆ. ಸೊ ಅಲ್ಲಿ ರಾಬ್ರಿ ಮಾಡ್ತಾರೋ, ಆ ರಾಬ್ರಿ ಮಾಡೋ ಟೈಮಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾರೋ, ಇಂತಹ ಸನ್ನಿವೇಶಗಳಿದಾವಲ್ಲ, ಇವತ್ತು ತುಂಬ ಅಚ್ಚುಕಟ್ಟಾಗಿ ನಿರ್ದೇಶಕರು ಕಟ್ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಇನ್ನು ಸಿನಿಮಾಗೆ ಏನು ಬೇಕು ಅಷ್ಟನ್ನು ಮಾತ್ರ ನಿರ್ಮಾಪಕ ಪ್ರಕಾಶ್ ಅವರು ಇಲ್ಲಿ ಒದಗಿಸ್ಕೊಟ್ಟಿದ್ದಾರೆ. ಅದೆಲ್ಲವೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಹೋಗ್ತದೆ. ಇನ್ನು ಮುಖ್ಯವಾಗಿ ಹೇಳ್ಬೇಕಂತಂದರೆ ಇಲ್ಲಿ ಯಾವುದೇ ಹೊಡೆದಾಟ, ಫೈಟು ಅದು ಯಾವುದೂ ಇಲ್ಲ. ಒಂದು ನೀಟ್ ಸಿನಿಮಾ. ಕೂತ್ಕೊಂಡು ಒಂದು ಹಣವನ್ನು ಹೊರಗೆ ಹೇಗೆ ತರ್ತಾರೆ ಅನ್ನೋದಿದೆಯಲ್ಲ, ಅದು ತುಂಬ ವಿಶೇಷ. ಎಲ್ಲೋ ಈ ಸಿನಿಮಾ ನೋಡ್ತಾ ಇದ್ದರೆ ಒಂದಷ್ಟು ಬೇರೆ ಬೇರೆ ಸಿನಿಮಾಗಳ ರೆಫರೆನ್ಸ್ ನಿಮಗೆ ಸಿಗ್ಬೋದು. ಆದರೆ ಆ ಸಿನಿಮಾಗಳ ರೆಫರೆನ್ಸ್ ಇದ್ರೂ ಕೂಡ ಸೊ ಈ ಸಿನಿಮಾದ ತೂಕವೇ ಬೇರೆ. ಯಾಕಂದರೆ ಇಡೀ ಸಿನಿಮಾ ನಿಮಗೆಲ್ಲೂ ಕೂಡ ಬೋರ್ ಹೊಡಿಸಲ್ಲ. ನೋಡ್ತಾ ನೋಡ್ತಾ ಖುಷಿ ಪಡುತ್ತೆ. ಆದರೆ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಮಾತ್ರ ಸಿನಿಮಾ ಕಾಡುತ್ತೆ. ಆಮೇಲೆ ನೋಡಬೇಕಂತ ಅನಿಸುತ್ತೆ. ಇಡೀ ಸಿನಿಮಾದಲ್ಲ ಪಾತ್ರಗಳು ಒಂದಿಷ್ಟು ರಾಶಿ ಪಾತ್ರಗಳು ಕೂಡ ಇವೆ. ಬ್ಯಾಂಕಲ್ಲಿ ಸಿಗಾಕೊಳ್ಳುವಂಥ ಹುಡುಗರು ಅಲ್ಲಿನ ಗ್ರಾಹಕರ ಜೊತೆಗೆ ನಡೆದುಕೊಳ್ಳುವ ರೀತಿ ಇದೆಯಲ್ಲ,
ಅದು ಇನ್ನೂ ಮಜವಾಗಿದೆ. ಸೊ ಹೊರಗಡೆ ಒಂದಷ್ಟು ಪೊಲೀಸು, ಒಳಗಡೆ ಕಳ್ಳರು, ಇವು ನಡುವೆ ಆ ದುಡ್ಡು ಹೊರಗೆ ಬರುತ್ತಾ ಇಲ್ಲ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಇದೆ. ಇನ್ನು ಮುಖ್ಯವಾಗಿ ಒಂದು ವಿಶೇಷ ಈ ಸಿನಿಮಾದಲ್ಲಿದೆ, ಒಂದು ಇಲಿ ಕೂಡ ಮುಖ್ಯವಾದ ಪಾತ್ರವನ್ನು ವಹಿಸಿದೆ. ಆ ಇಲಿ ಏನು ಮುಖ್ಯವಾದ ಪಾತ್ರ ವಹಿಸಿದೆ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು. ಒಟ್ಟಾರೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾ ಒಂದು ಕಾಮಿಡಿ ಜನರ್ ಸಿನಿಮಾ. ಈ ಸಿನಿಮಾದಲ್ಲಿ ಅನೇಕ ಪಾತ್ರಧಾರಿಗಳು ಕೂಡ ಇದ್ದಾರೆ. ಇನ್ನು ದೀಕ್ಷಿತ್ ಶೆಟ್ಟಿ ಬಗ್ಗೆ ಹೇಳಲೇಬೇಕು. ದೀಕ್ಷಿತ್ ಶೆಟ್ಟಿ ಇಲ್ಲಿ ಮುಖ್ಯವಾಗಿ ಹೀರೋ ಆಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಅವರ ಅಭಿನಯ ಮತ್ತು ಅವರ ಬಿಡುವ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಡೈಲಾಗ್ ಆಗಿರ್ಬೋದು, ಎಲ್ಲವೂ ಕೂಡ ಆ ಪಾತ್ರಕ್ಕೆ ಸರಿ ಹೊಂದಿದೆ ಅಂತಲೇ ಹೇಳ್ಬೋದು. ಇನ್ನು ಬೃಂದಾ ಆಚಾರ್ಯ ಅವರು ಕೂಡ ಸಿನಿಮಾದ ಉದ್ದಕ್ಕೂ ತುಂಬ ನೀಟಾಗಿ ಕೊಟ್ಟಿರೋ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಉಳಿದಂತೆ ಸಾಕಷ್ಟು ಪಾತ್ರಗಳು ಇಲ್ಲಿ ಬರ್ತವೆ. ಉಷಾ ಭಂಡಾರಿ ಇದ್ದಾರೆ, ಅವರು ಕೂಡ ತಮಗೆ ಕೊಟ್ಟಂಥ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಇನ್ನು ಗೋಪಾಲಕೃಷ್ಣ ದೇಶಪಾಂಡೆ ಅವರು ಇಡೀ ಸಿನಿಮಾದ ಪಾತ್ರವನ್ನು ತಮಗೆ ಹೇಗೆ ಬೇಕೋ ಹಾಗೆ ಮಾಡುವ ಮೂಲಕ ನೋಡುಗರ ಗಮನವನ್ನು ಸೆಳೀತಾರೆ. ಉಳಿದಂತೆ ಬರುವ ಎಲ್ಲ ಪಾತ್ರಗಳು ಕೂಡ ಸಿನಿಮಾದಲ್ಲಿ ಅಲ್ಲಲ್ಲಿ ರಿಜಿಸ್ಟರ್ ಆಗ್ತವೆ. ಒಟ್ಟಾರೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಈ ವಾರ ಬಂದಿರತಕ್ಕಂಥ ಸಿನಿಮಾಗಳ ಪೈಕಿ ಒಂದು ಕಾಮಿಡಿ ಜನರಲ್ಲಿ ಸೇರಿದರೂ ಕೂಡ ಇದೊಂದು ಹಳ್ಳಿ ಹುಡುಗರ ಅಥವಾ ಏನು ಯಾವುದೇ ಕೆಲಸ ಮಾಡದೆ ಸೋಮಾರಿತನದಲ್ಲಿ ಇದ್ದು ನಾವೇನೋ ದೊಡ್ಡದಾಗಿ ಸಾಧನೆ ಮಾಡಬೇಕು, ದುಡ್ಡು ಅಲ್ಲಿಂದ ಲಪಟಾಯಿಸ್ಬೇಕು ಅಂತೇಳಿ ಹೊರಡ್ತಾರಲ್ವ, ಆ ಹೊರಡುವಂಥ ಸನ್ನಿವೇಶ ಇದೆಯಲ್ಲ, ಅದೇ ನಿಮಗೆ ರೋಚಕವಾಗಿದೆ. ಆ ರೋಚಕತೆಯನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.